ಎಲ್ಲ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಕಥಾ ಸಮಯಕ್ಕೆ ಆದರದ ಸ್ವಾಗತ. ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ ಮಕ್ಕಳೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಈಗ ಇವತ್ತಿನ ಕಥೆಯನ್ನು ಪ್ರಾರಂಭ ಮಾಡೋಣ. ಈ ಕಥೆ ಕೂಡ ಸುಧಾಮೂರ್ತಿಯವರು ಬರೆದ ಪುಸ್ತಕದಲ್ಲಿರುವಂಥ ಕಥೆ. ವಸಂತಪುರ ಅಂತ ಒಂದು ಊರಿತ್ತು. ಅಲ್ಲಿ ಶಿವಯ್ಯ ಅಂತ ಒಬ್ಬ ಬಡವ ಇದ್ದ. ಅವನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ದ. ದೇವ್ರ ಮೇಲೆ ಅವನಿಗೆ ತುಂಬ ಭಕ್ತಿ. ಅವನ ಮನೆ ಎದುರಿಗೆ ವೆಂಕಟೇಶ ಅನ್ನೋ ಒಬ್ಬ ಶ್ರೀಮಂತ ವಾಸ ಮಾಡ್ತಾಯಿದ್ದ. ಅವನಿಗೂ ದೇವ್ರ ಮೇಲೆ ಭಕ್ತಿನೇ. ಅವನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಹಣ ಖರ್ಚು ಮಾಡಿ ಪೂಜೆ ಮಾಡಿಸ್ತಾ ಇದ್ದ. ಅವನು ಸಾಹುಕಾರ ಅಲ್ವಾ, ಅದಕ್ಕೆ. ಶಿವಯ್ಯಂಗೆ ತಾನೇನು ವಿಶೇಷವಾದ ಪೂಜೆ ಮಾಡಿಸೋದಿಲ್ವಲ್ಲ, ಬಹುಶಃ ದೇವರು ತನ್ನಂಥವನಿಗೆ ಒಲಿಯೋದೇ ಇಲ್ವೇನೋ ಅಂತ ಅನ್ನಿಸ್ತಾ ಇತ್ತು. ಆ ದೇವಸ್ಥಾನದಲ್ಲಿ ಒಬ್ಬ ಸನ್ಯಾಸಿ ಇದ್ದರು. ಶಿವಯ್ಯ ಒಂದು ದಿವಸ ಅವರನ್ನು ಭೇಟಿ ಮಾಡಿ, ಸ್ವಾಮಿ, ನಾನೇನು ವಿಶೇಷವಾದ ಪೂಜೆ ಮಾಡಿಸೋಲ್ವಲ್ಲ, ಹಾಗಾಗಿ ನನಗೆ ದೇವರು ಒಲಿಯೋದೇ ಇಲ್ವೋ ಏನೋ ಅಲ್ವಾ ಅಂದ. ಅದಕ್ಕೆ ಸನ್ಯಾಸಿನಕ್ಕೂ, ನಾಳೆ ನೀನು ದೇವ್ರಿಗೆ ನೈವೇದ್ಯ ತೊಗೊಂಡು ಬಾಪ್ಪ, ನಿನ್ನ ಹೆಸರಲ್ಲಿ ಒಂದು ವಿಶೇಷವಾದ ಪೂಜೆ ಮಾಡಿಸ್ತೀನಿ ಅಂದ. ಅದನ್ನು ಕೇಳಿಕೊಂಡು ಅಲ್ಲಿ ವೆಂಕಟೇಶನೂ ಇದ್ದ. ಅವನು ಕೇಳ್ದ, ಸ್ವಾಮಿ, ನಾನು ಒಳ್ಳೆ ಅಡುಗೆ ಮಾಡಿಸಿ ನೈವೇದ್ಯಕ್ಕೆ ತರ್ತೀನಿ, ನನ್ನ ಪರವಾಗೂ ಪೂಜೆ ಮಾಡಿಸ್ತೀರಾ ಅಂದ. ಆಗ್ಲಪ್ಪ, ಅದಕ್ಕೇನಂತೆ, ಇಬ್ಬರ ಹೆಸರಲ್ಲೂ ಪೂಜೆ ಮಾಡಿಸ್ತೀನಿ ಅಂತ ಅಂದರು ಸನ್ಯಾಸಿಗಳು. ಸರಿ, ಶಿವಯ್ಯ ಬಡವ ಅಲ್ವಾ, ಅವನು ಏನೋ ಸನ್ಯಾಸಿಗಳು ಹೇಳಿದ್ದಾರೆ ವಿಶೇಷ ಪೂಜೆ ಮಾಡಿಸ್ತೀನಿ ಅಂತ ಅಂದ್ಕೊಂಡು ಅವತ್ತು ತಾನು ದುಡಿದಿದ್ದು ಕೂಲಿ ಎಲ್ಲ ಇದಕ್ಕೆ ಮೀಸಲಿಟ್ಕೊಂಡ. ಇನ್ಯಾವುದಕ್ಕೂ ಖರ್ಚು ಮಾಡಲಿಲ್ಲ. ಒಳ್ಳೆ ಅಡುಗೆ ಮಾಡಿಸ್ಕೊಂಡ, ಹೆಂಡ್ತಿಗೆ ಹೇಳಿಬಿಟ್ಟು ತೊಗೊಂಡು ಹೊರಟ. ವೆಂಕಟೇಶನು ಒಳ್ಳೆ ಪೊಗದಸ್ತಾದ ಅಡುಗೆ ಮಾಡಿಸ್ಕೊಂಡು ಅವನು ಹೊರಟ. ಇಬ್ಬರು ಒಟ್ಟಿಗೆ ಹೊರಟರು. ಸ್ವಲ್ಪ ದೂರ ಹೋದ್ಮೇಲೆ ದಾರಿಲಿ ಒಬ್ಬ ರೋಗಿಯನ್ನು ನೋಡಿದ್ರು. ಆ ರೋಗಿ ಏನು ಮುದುಕ ಅಲ್ಲ, ಯುವಕನೇ. ಆದರೆ ಏನು ಕಾಯಿಲೆನೋ ಗೊತ್ತಿಲ್ಲ, ತುಂಬ ನಿಶ್ಶಕ್ತನಾಗಿದ್ದ. ಮಾತಾಡೋಕ್ಕೂ ಶಕ್ತಿ ಇಲ್ಲದೇನೆ ಆ ರಸ್ತೆ ಪಕ್ಕದಲ್ಲೇ ಒಂದು ಗುಡಿಸ್ಲಿತ್ತು, ಅದರಲ್ಲಿ ಮಲ್ಕೊಂಬಿಟ್ಟು ನೀರು 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 ಅಂತ ಕೂಗ್ತಾ ಇದ್ದ. ಅವನ ಸ್ಥಿತಿ ನೋಡಿ ಶಿವಯ್ಯಂಗೆ ಮನಸ್ಸು ಕರಗ್ತು, ಪಾಪ ಅನ್ನಿಸ್ತು. ಅವನು ಜೊತೆಲಿದ್ದ ವೆಂಕಟೇಶಂಗೆ ಹೇಳ್ದ, ಇವನಿಗೆ ಸ್ವಲ್ಪ ಆಹಾರ ಕೊಟ್ಟು ಹೋಗೋಣವಾ, ಪಾಪ ತುಂಬ ನರಳ್ತಾ ಇದ್ದಾನೆ ಅಂತ. ಅದಕ್ಕೆ ವೆಂಕಟೇಶ ಹೇಳ್ದ, ಅದೆಲ್ಲ ಆಗೋದಿಲ್ಲ, ಇದನ್ನು ತೊಗೊಂಡು ಹೋಗ್ತಾ ಇರೋದು ದೇವರಿಗೆ, ಅದು ದೇವರಿಗೆ ಮೀಸಲಾಗಿರಬೇಕು, ಬೇರೆಯವ್ರಿಗೆಲ್ಲ ಕೊಡೋ ಹಾಗಿಲ್ಲ. ಅದು ಅಲ್ಲದೆ ಸಮಯಕ್ಕೆ ಸರಿಯಾಗಿ ಹೋಗಬೇಕು. ನಾವು ತಡ ಮಾಡಿದ್ರೆ ಅಲ್ಲಿ ಸನ್ಯಾಸಿಗಳು ಪೂಜೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಶಿವಯ್ಯ ಏನು ಉತ್ತರ ಕೊಡ್ತಾನೆ ಅಂತ ಕೇಳಿಸ್ಕೊಳ್ಳೋಕ್ಕೂ ತಯಾರಿಲ್ಲ. ಅವನು ಸರ ಅಂತ ಹೊರಟೋಗ್ಬಿಟ್ಟ. ಶಿವಯ್ಯ ನೋಡ್ದ, ಅವನಿಗೆ ಯಾಕೋ ಆ ರೋಗಿಗೆ ಊಟ ಕೊಡದೆ ಹೋಗೋಕ್ಕೆ ಮನಸ್ಸೇ ಬರಲಿಲ್ಲ. ಸರಿ ಅಂದ್ಬಿಟ್ಟು ತಾನು ತಂದಿದ್ದ ಆಹಾರದಲ್ಲಿ ಅರ್ಧ ಅವನಿಗೆ ಕೊಟ್ಬಿಟ್ಟ. ಉಳಿದಿದ್ದ ಅರ್ಧ ತೊಗೊಂಡು ಹೋಗ್ತಾ ಇದ್ದ. ಇನ್ನೊಂದು ಸ್ವಲ್ಪ ದೂರ ಹೋಗೋ ಹೊತ್ತಿಗೆ ಅಲ್ಲಿ ದಾರಿಲಿ ಒಂದು ಮಗು ಅಳ್ತಾ ಕೂತಿತ್ತು. ಹಶ್ವಾಗ್ತಾ ಇದೆ ಅಂತ ಅಳ್ತಾ ಇತ್ತು. ಪಾಪ ಆ ಮಗುವಿನ ತಂದೆ ತಾಯಿ ಅವರೆಲ್ಲಿ ಕೂಲಿ ನಾಲಿಗೆ ಎಲ್ಲಿಗೆ ಹೋಗಿದ್ರೋ ಏನು ಕಥೆನೋ, ಅದನ್ನಲ್ಲಿ ಬಿಟ್ಟು ಹೊಟ್ಟೋಗಿದ್ದಾರೆ. ಅದಕ್ಕೆ ಹಸುವು ಪಾಪ. ಶಿವಯ್ಯಂಗೆ ಅದನ್ನು ನೋಡ್ಬಿಟ್ಟು ಅಯ್ಯೋ ಪಾಪ ಅನ್ನಿಸ್ಬಿಡ್ತು. ಸರಿ, ತನ್ನ ಹತ್ರ ಇತ್ತಲ್ಲ
ಇನ್ನರ್ಧ ಊಟ ಅದನ್ನು ಆ ಮಗುಗೆ ಕೊಟ್ಬಿಟ್ಟ. ಅದಕ್ಕೆ ಎಷ್ಟು ಖುಷಿಯಾಗೋಯ್ತು. ತುತ್ತು ತಗೊಂಡು ಗಬ 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 ತಿನ್ನೋಕ್ಕೆ ಶುರು ಮಾಡಿಬಿಡ್ತು. ಇಷ್ಟೊತ್ತಿಗೆ ಸನ್ಯಾಸಿ ಹೇಳಿದ್ದ ಸಮಯನೂ ಮುಗಿದು ಹೋಗಿತ್ತು. ಇವನ ಹತ್ರ ನೈವೇದ್ಯಕ್ಕೇನು ಉಳಿದಿರೂ ಇರಲಿಲ್ಲ. ಸರಿ, ಏನು ಮಾಡೋಕ್ಕಾಗುತ್ತೆ ಅಂದ್ಕೊಂಡು ಪೆಚ್ಚು ಮುಖ ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದ. ಅಷ್ಟೊತ್ತಿಗಾಗಲೇ ವೆಂಕಟೇಶ ಬಹಳ ವೈಭವೋಪೇತವಾಗಿ ಪೂಜೆ ಮಾಡಿಸಿ ಹೆಮ್ಮೆಯಿಂದ ನಿಂತ್ಕೊಂಡಿದ್ದ. ಶಿವಯ್ಯ ಹೇಳ್ದ, ಸ್ವಾಮಿ, ಬಹುಶಃ ದೇವ್ರನ್ನ ಒಲಿಸ್ಕೊಳ್ಳೋದು ನನ್ನ ಅದೃಷ್ಟದಲ್ಲೇ ಇಲ್ಲ ಅಂತ ಕಾಣುತ್ತೆ. ನೀವು ಹೇಳಿದ ವೇಳೆಗೆ ಊಟ ತರಕ್ಕೆ ನಂಗೆ ಆಗಲೇ ಇಲ್ಲ ಅಂದ. ಯಾಕಪ್ಪ, ಏನಾಯಿತು ಅಂತ ಕೇಳ್ದ ಸನ್ಯಾಸಿ. ಶಿವಯ್ಯ ನಡೆದಿದ್ದನ್ನೆಲ್ಲ ವಿವರಿಸ್ದ. ಅದಕ್ಕೆ ಸನ್ಯಾಸಿ ನಕ್ಬಿಟ್ಟು ಅವನ ಬೆನ್ನು ತಟ್ಟಿ, ಮಗು, ದೇವರು ನಿನ್ನನ್ನು 2 ಬಾರಿ ರೋಗಿ ಹಾಗೂ ಮಗುವಿನ ರೂಪದಿಂದ ಭೇಟಿಯಾಗಿದ್ದಾನೆ. ಯೋಚನೆ ಮಾಡಬೇಡ. ನೀವಿಬ್ಬರು ನಿಮ್ಮ ರೀತಿಯನ್ನು ಇದೇ ತರಹ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿಬಿಟ್ರು. ಶಿವಯ್ಯಂಗೆ ಸನ್ಯಾಸಿಗಳು ಸಂತೋಷಪಟ್ರಲ್ಲ. ನನಗೆ ಇದೇ ತರಹ ಜೀವನ ಮಾಡು ಅಂತ ಹೇಳಿದ್ದಾರೆ. ಅಂದರೆ ನಾನು ಎಲ್ಲ ಜನರಿಗೆ ಸಹಾಯ ಮಾಡ್ಕೊಂಡಿರಬೇಕು ಅಂತ ಅವ್ರು ಹೇಳಿದ್ದಾರೆ. ಹಾಗೆ ಮಾಡ್ತೀನಿ ಅಂದ್ಕೊಂಡು ಆ ರೋಗಿ ಅಲ್ಲಿದ್ನಲ್ಲ, ದಿನ ಅವನಿಗೆ ತನ್ನ ಮನೇಲಿ ಎಷ್ಟು ಆಗುತ್ತೋ ಅಷ್ಟು ಊಟ ತೊಗೊಂಬಂದು ಕೊಡ್ತಾಯಿರ್ತಾನೆ. ವೆಂಕಟೇಶ ಮಾತ್ರ ದಿನ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಮಾಡಿಸ್ಕೊಂಡು ಬರ್ತಾಯಿರ್ತಾನೆ. ಅಂತೂ ಸ್ವಲ್ಪ ದಿವಸ ಆಗೋ ಹೊತ್ತಿಗೆ ಆ ರೋಗಿಯ ಆರೋಗ್ಯ ಸುಧಾರಿಸುತ್ತೆ. ಅವನು ನಿಜವಾಗ್ಲೂ ನೋಡೋಕ್ಕೆ ಹೋದರೆ ಆ ರಾಜ್ಯದ ರಾಜ್ಕುಮಾರ ಆಗಿರ್ತಾನೆ. ಅವನು ಯಾವುದೋ ಒಂದು ತುರ್ತು ಕೆಲಸದ ಮೇಲೆ ಈ ಕಡೆಗೆ ಬಂದಿರ್ತಾನೆ. ಆದರೆ ದಾರಿಲಿ ಕಾಯಿಲೆ ಬಿದ್ದುಬಿಡ್ತಾನೆ. ಹಾಗಾಗಿ ಅವನಿಗೆ ವಾಪಸ್ಸೂ ಹೋಗೋಕ್ಕಾಗಲ್ಲ, ಆ ಕೆಲಸಕ್ಕೋಸ್ಕರ ಹೋಗೋಕ್ಕೂ ಆಗಲ್ಲ, ಅಲ್ಲೇ ಇದ್ಬಿಟ್ಟಿರ್ತಾನೆ. ಅಷ್ಟೊತ್ತಿಗೆ ರಾಜನು ಮಗನ ದಾರಿ ಕಾದು ಕಾದು ಮಗ ಬರಲೇ ಇಲ್ವಲ್ಲ ಅಂದ್ಕೊಂಡು ಅಲ್ಲಿಗೆ ಬರ್ತಾನೆ. ರಾಜ್ಕುಮಾರನ ನೋಡಿ ತುಂಬ ಸಂತೋಷ ಆಗುತ್ತೆ. ಆಗ ರಾಜ್ಕುಮಾರ ಹೇಳ್ತಾನೆ, ಅಪ್ಪ, ನನಗೆ ತುಂಬ ಕಾಯಿಲೆ ಆಗಿಬಿಟ್ಟಿತ್ತು. ಈ ಗುಡಿಸ್ಲಲ್ಲೇ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಈ ವ್ಯಕ್ತಿ ನನಗೆ ಪ್ರತಿನಿತ್ಯ ಊಟ ತಂದುಕೊಟ್ಟು ನನ್ನನ್ನು ಇಷ್ಟರ ಮಟ್ಟಿಗೆ ಚೇತರಿಸ್ಕೊಳ್ಳೋ ಹಾಗೆ ಮಾಡ್ದಪ್ಪ ಅಂತ ಹೇಳ್ತಾನೆ. ರಾಜನಿಗಿನ್ನೂ ಸಂತೋಷ ಆಗುತ್ತೆ. ತುಂಬ ಸಹಾಯ ಆಯ್ತಪ್ಪ ನಿನ್ನಿಂದ ಅಂಥೇಳಿ ಅವನಿಗೆ ಬೇಕಾದಷ್ಟು ಹಣವನ್ನು ಕೊಟ್ಬಿಡ್ತಾನೆ. ರಾತ್ರಿ ಬೆಳಗಾಗೋದ್ರೊಳಗೆ ಶಿವಯ್ಯ ಶ್ರೀಮಂತ ಆಗಿ ಹೋಗ್ತಾನೆ. ಇದನ್ನು ನೋಡಿ ಎದುರು ಮನೆ ವೆಂಕಟೇಶ ಇರ್ತಾನಲ್ಲ, ಅವನಿಗೆ ಹೊಟ್ಟೆ ಕಿಚ್ಚಾಗಿ ಹೋಗುತ್ತೆ. ಸನ್ಯಾಸಿ ಹತ್ರ ಬಂದ್ಬಿಟ್ಟು ಹೇಳ್ತಾನೆ, ಸ್ವಾಮಿ, ನಾನು ಅವನಿಗಿಂತ ಹೆಚ್ಚು ನೈವೇದ್ಯನ ಕೊಟ್ಟಿದ್ದೀನಿ ದೇವರಿಗೆ, ಆದರೂ ನನಗೆ ಯಾಕೆ ಅದೃಷ್ಟ ಒಲಿಲಿಲ್ಲ ಅಂತ. ಅದಕ್ಕೆ ಸನ್ಯಾಸಿ ಹೇಳ್ತಾನೆ, ಅಪ್ಪ, ದೇವರು ಬರೀ ದೇವಸ್ಥಾನದಲ್ಲಿ ಮಾತ್ರ ಇದ್ದಾನೇನು? ಅವನು ಎಲ್ಲ ಕಡೆನೂ ಇದ್ದಾನೆ, ಎಲ್ಲರ ಹೃದಯದಲ್ಲೂ ಇದ್ದಾನೆ. ಅದನ್ನು ಶಿವಯ್ಯ ಗುರುತಿಸ್ಕೊಂಡ. ಅವನು ಜನಸೇವೆ ಮಾಡ್ತಾಯಿದ್ದ. ಜನಸೇವೆಯೇ ಜನಾರ್ದನ ಸೇವೆ. ಅದರಿಂದ ಭಗವಂತನಿಗೆ ತೃಪ್ತಿ ಆಯಿತು, ಅವನಿಗೆ ಅದೃಷ್ಟ ಒಲಿತು. ಇನ್ನಾದರೂ ನೀನು ತಿಳ್ಕೊ, ದೇವರು ಬರೀ ದೇವಸ್ಥಾನದಲ್ಲಿಲ್ಲ, ಎಲ್ಲರಲ್ಲೂ ಇದ್ದಾನೆ. ದೀನರನ್ನು, ಅಶಕ್ತರನ್ನು ಅವರ ಸೇವೆ ಮಾಡಬೇಕು, ಆಗ ಭಗವಂತನಿಗೆ ಸಂತೋಷ ಆಗುತ್ತೆ ಅನ್ನೋದನ್ನು ತಿಳ್ಕೊ ಅಂತ ಹೇಳ್ತಾರೆ ಸನ್ಯಾಸಿಗಳು. ಇದು ಕಥೆ ಮಕ್ಕಳೇ. ನಿಮಗಿಷ್ಟ ಆಯ್ತಾ ಕಥೆ? ನೀವೂ ಯಾರ್ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತೀರಾ ಅಲ್ವಾ? ಇಲ್ಲಿಗೆ ಇವತ್ತಿನ ಕಥಾ ಸಮಯವನ್ನು ಮುಗಿಸೋಣ ಪ್ರಾರ್ಥನೆಯೊಂದಿಗೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.
पूर्णमदः पूर्णमिदं पूर्णात् पूर्णमुदुच्यते पूर्णस्य पूर्णमादाय पूर्णमेवावशिष्यते ॐ ಶಾಂತಿ 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 ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ, ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ, ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.